ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫುಟ್ಪಾತ್ ಪಾದಾಚಾರಿಗಳಿಗೆ ಮುಕ್ತವಾಗಿರಬೇಕು ಓಡಾಡೋದಕ್ಕೆ ಅನ್ನೋ ಕಾರಣಕ್ಕೇನೆ ಜಿಬಿಎ ಅತಿದೊಡ್ಡ ಕಾರ್ಯಾಚರಣೆಯನ್ನ ಬೆಂಗಳೂರಿನಾದ್ಯಂತ ಪ್ರಾರಂಭ ಮಾಡಿದೆ. ಮೊದಲ ಹಂತವಾಗಿ ಫುಟ್ಪಾತ್ ಮೇಲೆ ಬೀದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ರು, ಬಟ್ ಅದನ್ನ ತೆರವು ಕಾರ್ಯಾಚರಣೆ ಮಾಡಿ ಮುಗಿಸಿದ್ರು. ಈಗ ಬೆಂಗಳೂರಲ್ಲಿ ಆಪರೇಷನ್ ಫುಟ್ಪಾತ್ 2.0 ಕಾರ್ಯಾಚರಣೆ ಪ್ರಾರಂಭ ಆಗ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡರಿಂದ ಕ್ಲೀನ್ ಫುಟ್ಪಾತ್ ಕಾರ್ಯಾಚರಣೆ ಕ್ವೀನ್ಸ್ ರಸ್ತೆಯಲ್ಲಿ ನೋಟಿಸ್ ಅಂಟಿಸುವ ಮೂಲಕ ಚಾಲನೆ ನೀಡಲಾಗಿದೆ. ಹಲವು ದಿನಗಳಿಂದ ನಿಂತಲ್ಲೇ ನಿಂತು ಬಿಟ್ಟಿರುವ ವಾಹನಗಳಿಗೆ ನೋಟಿಸ್ ಅಂಟಿಸಿ ಬರ್ತಿದ್ದಾರಂತೆ. ಫುಟ್ಪಾತ್ ರಸ್ತೆ ಬದಿ ನಿಲ್ಲಿಸಿರುವ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ಪ್ರಾರಂಭ ಆಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆಗೆ ಕಾರಣ ಆಗಿರುವ ಬಿಡಾಡಿ ವಾಹನಗಳಿಗೆ ಬ್ರೇಕ್ ಹಾಕೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ. 5 ನಗರ ಪಾಲಿಕೆಗಳಲ್ಲಿ ಜಿಬಿಎ ಅಧಿಕಾರಿಗಳು ಅತಿದೊಡ್ಡ ಕಾರ್ಯಾಚರಣೆಗೆ ಮುಂದಾಗ್ತಿದ್ದಾರೆ. 7 ದಿನ 1 ವಾರದ ಗಡುವು ನೀಡಲಾಗಿದೆ. ಇಫ್ ಸಪೋಸ್ ಅಷ್ಟರಲ್ಲಿ ನೀವು ವಾಹನವನ್ನ ತೆರವು ಮಾಡದೆ ಹೋದ್ರೆ ಅದನ್ನ ಹರಾಜು ಹಾಕ್ಬಿಡ್ತೀವಿ ಅಂತ ಜಿಬಿಎ ಅಧಿಕಾರಿಗಳು ನೋಟಿಸ್ನಲ್ಲಿ ಈ ವಿಚಾರವನ್ನ ಕೂಡ ಅಂಟಿಸಿದ್ದಾರೆ. ಸೊ ಯಾರು ವಾರಸುದಾರರು ಇರ್ತಾರಲ್ಲ, ನಿಮ್ಮ ವಾಹನಗಳನ್ನ 1 ವಾರದ ಒಳಗಡೆ ತೆರವು ಮಾಡಬೇಕು. ಇಫ್ ಸಪೋಸ್ ತೆರವು ಮಾಡಲ್ಲ ಅಂತ ಆದ್ರೆ ಅದೇ ವಾಹನಗಳನ್ನ ನಾವು ಹರಾಜು ಮಾಡಿಬಿಡ್ತೀವಿ ಅಂತ ಜಿಬಿಎ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇರೋದು. ಅಲ್ಲಿಗೆ ಇಡೀ ಬೆಂಗಳೂರಿನಾದ್ಯಂತ ಫುಟ್ಪಾತ್ ಅನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಬೇಕು, ಪಾದಚಾರಿಗಳಿಗೆ ಓಡಾಡೋದಕ್ಕೆ ಅದು ಮುಕ್ತವಾಗಿರಬೇಕು ಅನ್ನುವಂಥ ಧ್ಯೇಯ ಏನಿದೆಯಲ್ಲ, ಸಚಿವ ಕೃಷ್ಣ ಬೈರೇಗೌಡ ಅವರು ಇಲಾಖೆಯ ಜವಾಬ್ದಾರಿ ಹೊತ್ತಾಗ ಮೊದಲ ರೀತಿಯ ಕಾರ್ಯಾಚರಣೆ ಇದೇ ಆಗಿತ್ತು. ಸೊ ಈಗ 2ನೇ ಹಂತದ ಕಾರ್ಯಾಚರಣೆಗೆ ಸಾಕ್ಷಿಯಾಗ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಇವತ್ತಿನ ಕಾರ್ಯಾಚರಣೆ ಹೆಂಗಿದೆ ಅಂತ? ಈಗಾಗಲೇ ಕಳೆದ 10 ದಿನಗಳಿಂದ ಜಿಬಿಎ ವತಿಯಿಂದ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇರುವಂತಹ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವು ಮಾಡ್ಲಿಕ್ಕೆ ಮುಂದಾಗಿತ್ತು. ಸೊ ಇದೀಗ 2.0 ಆರಂಭಿಸಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇವತ್ತಿನಿಂದ ಸ್ವತಃ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಫುಟ್ಪಾತ್ ತೆರವು 2.0ಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಳೆದ ಹಲವು ತಿಂಗಳಿಂದ ಬಿಡಾಡಿ ವಾಹನಗಳು ಅಂತ ಏನ್ ಕರಿತೀವಿ, ಅಂದ್ರೆ ಒಂದೇ ಕಡೆ ನಿಂತಹ ವಾಹನಗಳೇನಿದಾವೆ ಆ ಒಂದು ವಾಹನಗಳನ್ನ ತೆರವು ಈಗ ಆಚರಣೆಯನ್ನ ಈಗಾಗಲೇ ಜಿಬಿಎ ಆರಂಭಿಸಿದೆ. ಸೊ ಇದರ ಮುನ್ನುಡಿ ಎನ್ನುವಂತೆ ಕೃಷ್ಣ ಬೈರೇಗೌಡರು ಕಳೆದ ಹಲವು ತಿಂಗಳಿಂದ ನಿಂತಿದ್ದಂತಹ ವಾಹನಗಳಿಗೆ ನೋಟಿಸ್ ಅನ್ನು ಅಂಟಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಇವತ್ತು ನೋಟಿಸ್ ಅಂಟಿಸಿದ್ರೆ 1 ವಾರಗಳ ಕಾಲ ವಾಹನದ ಮಾಲೀಕರು ತಮ್ಮ ವಾಹನವನ್ನ ತೆಗೆದುಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅಂತಹ ವಾಹನಗಳನ್ನ ಜಿಬಿಎ ಟೋಯಿಂಗ್ ಮಾಡುತ್ತೆ. ಟೋಯಿಂಗ್ ಮಾಡಿದ ನಂತರ ಅದನ್ನ ಸಂಚಾರಿ ಪೊಲೀಸರ ವಶಕ್ಕೆ ಕೊಡ್ಲಾಗತ್ತೆ. ಅದಾದ ಬಳಿಕ ವಾಹನವನ್ನ ಹರಾಜು ಹಾಕ್ಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಜಿಬಿಎ ಬಂದಿದೆ. ಉದ್ದೇಶ ಏನು ಅಂತಂದ್ರೆ ಈ ರೀತಿಯಾದಂತಹ ವಾಹನಗಳಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಆ ಒಂದು ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ತೀರ್ಮಾನ ಕೈಗೊಂಡಿದ್ದೀವಿ ಅನ್ನುವಂತಹ ಒಂದು ಮಾತನ್ನ ಜಿಬಿಎ ಹೇಳ್ತಾ ಇದೆ. ಜೊತೆಗೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಈ ರೀತಿಯಾಗಿ ನಿಂತಲ್ಲೇ ನಿಂತ ವಾಹನಗಳಿಂದಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ಲಿಕ್ಕೆ ಪ್ರಮುಖವಾದಂತಹ ಕಾರಣ ಈ ರೀತಿಯಾದಂತಹ ಒಂದು ಬಿಡಾಡಿ ವಾಹನಗಳು. ಇದಕ್ಕೆ ಕಡಿವಾಣ ಹಾಕಿದ್ರೆ ಆಟೋಮೆಟಿಕಲಿ 20 to 30% ಟ್ರಾಫಿಕ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ನಾವು ಇವತ್ತಿಂದ ಈ ಒಂದು ಡ್ರೈವ್ ಆರಂಭ ಮಾಡಿದೀವಿ ಅನ್ನುವಂತ ಒಂದು ಮಾತನ್ನ ಸಚಿವ ಕೃಷ್ಣ ಬೈರೇಗೌಡ ಹೇಳ್ತಾ ಇರುವಂತದ್ದು. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.